ಮಂಗಳೂರಿನಲ್ಲಿ ಗುಂಡಿನ ಮೊರೆತ ಹೊಸತೇನಲ್ಲ. 1992ರಲ್ಲಿ ಮೊದಲ ಗುಂಡು ಮಂಗಳೂರಿನ ಹಂಪನಕಟ್ಟೆಯಲ್ಲಿ ಮಾರ್ದನಿಸಿತ್ತು. ಆ ಗುಂಡಿಗೆ ಬಲಿಯಾದವರು ಅಮರ್ ಆಳ್ವ ಎನ್ನುವ ಸ್ಫುರದ್ಭೂಮಿ ಯುವಕ. ಅದಕ್ಕಿಂತಲೂ ಮೊದಲು ಅಂದರೆ 1987ರಲ್ಲಿ ಬಲ್ಮಠ ರಸ್ತೆಯ ಸೂರ್ಯ ಹೋಟೆಲಿನ ಅಂಗಳದಲ್ಲಿ ಕಂಟ್ರಿ ಪಿಸ್ತೂಲ್ನಿಂದ ಗುಂಡು ಹಾರಾಟ ನಡೆದಿತ್ತು. ಕದ್ರಿಯ ಯುವಕನೊಬ್ಬನ ಹೊಟ್ಟೆಗೆ ಗುಂಡು ಬಿದ್ದಿತ್ತು. ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ನಡೆದಿದ್ದಂತಹ ಗುಂಡು ಹಾರಾಟ. ತದನಂತರದ ಗುಂಡು ಹಾರಾಟ ನಡೆದದ್ದು 1996ರಲ್ಲಿ ಫೆಬ್ರವರಿ 23ರಂದು ಸಂಜೆಯ ವೇಳೆಗೆ ಕದ್ರಿ ಶೋಭಾಗ್ ಸಮೀಪದ ಟೋಲ್ ಗೇಟ್ ಬಳಿ. ಸಾಮಾನ್ಯವಾಗಿ ಕದ್ರಿ ಟೋಲ್ ಗೇಟ್ ಅಂದರೆ ಎಲ್ಲಿ ಎನ್ನುವುದು ಮಂಗಳೂರಿನ ಜನರಿಗೆ ತಕ್ಷಣಕ್ಕೆ ಗಮನಕ್ಕೆ ಬರುವುದಿಲ್ಲ. ಅಂದರೆ ಅಲ್ಲಿ ಟೋಲ್ ಗೇಟ್ ಇಲ್ಲ, ಆ ಕಾರಣಕ್ಕಾಗಿ ಗಮನಕ್ಕೆ ಬರುವುದಿಲ್ಲ. ಶಿವಬಾಗಿನಿಂದ ನಂತೂರಿಗೆ ಹೋಗುವ ರಸ್ತೆಯಲ್ಲಿ ಆ ಟರ್ನ್ ಸಿಗ್ತದೆ, ಈ ಕಡೆ ಜಿಮ್ಮಿಸ್ ಸೂಪರ್ ಮಾರ್ಕೆಟ್ ಇದೆ, ಆ ಪ್ರದೇಶಕ್ಕೆ ಕದ್ರಿ ಟೋಲ್ ಗೇಟ್ ಅಂತ ಹೇಳ್ತೇವೆ. ಅಲ್ಲಿಂದ ರೈಟಿಗೆ ಒಂದು ರಸ್ತೆ ಇದೆ, ಅದು ನೇರವಾಗಿ ಹೈವೇಗೆ ಕನೆಕ್ಟ್ ಆಗ್ತದೆ. ಲೆಫ್ಟಿಗೆ ಬಂದರೆ ನಂತೂರು ಸರ್ಕಲಿಗೆ ಕನೆಕ್ಟ್ ಆಗ್ತದೆ. ಆ ಟರ್ನಲ್ಲೇ ಬಲದ ಬದಿಗೆ ಒಂದು ಹಳೆಯ ಕಟ್ಟಡ ಇದೆ, ಆಗಲೂ ಇತ್ತು, ಈಗಲೂ ಇದೆ. ಆ ಕಟ್ಟಡದಲ್ಲಿ ಒಂದು ಕಚೇರಿ ಇತ್ತು, ಅದು ಹಣಕಾಸು ವ್ಯವಹಾರದ ಕಚೇರಿ. ಆ ಕಚೇರಿಯನ್ನು ಹೊಂದಿದ್ದವರು ಕೆ ಕೃಷ್ಣ ಅಂತ ಅವರ ಹೆಸರು. ಸಾಮಾನ್ಯವಾಗಿ ಕೃಷ್ಣ ಅಂದರೆ ಯಾರು ಅಂತ ಕೇಳಿದರೆ ಯಾರಿಗೂ ಗೊತ್ತಾಗಲಿಕ್ಕಿಲ್ಲ. ಆದರೆ ಟಯರ್ ಕೃಷ್ಣ ಅಂತ ಹೇಳಿದ ಕೂಡಲೇ ಕೆಲವರಿಗೆ ಅಂದಾಜು ಆಗ್ತದೆ. ನಂತೂರಿನಲ್ಲಿ ಕೆಳಗಡೆ ಮನೆ ಇತ್ತು. ಶೋಭಾಗಿನಲ್ಲಿ ಅವರಿಗೊಂದು ಟಯರ್ ರಿಸೋಲಿಂಗ್, ಟಯರ್ ಪಂಚರ್ ಇದರದ್ದು ಅಂಗಡಿ ಇತ್ತು. ಆ ಕಾರಣಕ್ಕಾಗಿ ಟಯರ್ ಕೃಷ್ಣ ಅಂಥೇಳಿ ಅವರನ್ನು ಕರೀತಿದ್ರು. ಯಾವುದೇ ರೀತಿಯ ತಂಟೆ ತಕರಾರಿಗೆ ಹೋಗದಂತಹ ವ್ಯಕ್ತಿ ಕೃಷ್ಣ. ಯಾವುದೇ ಬ್ಯಾಕ್ಗ್ರೌಂಡು ಇಲ್ಲ. ಆದರೆ ಟಯರ್ ಕೃಷ್ಣ ಸಾಕಷ್ಟು ಸ್ಥಿತಿವಂತರ ಆಗಿದ್ದರು. ಸ್ವತಃ ದುಡಿದು ಸ್ಥಿತಿವಂತರಾಗಿತ್ತು. ಇಂತಹ ಟಯರ್ ಕೃಷ್ಣನಿಗೆ ಹಲವು ಮಂದಿ ಸ್ನೇಹಿತರು. ಆ ಸ್ನೇಹಿತ ವರ್ಗದಲ್ಲಿ ಭೂಗತ ಜಗತ್ತಿನೊಂದಿಗೆ ಸಂಪರ್ಕ ಇದ್ದವರು ಇದ್ದರು. ಅವರೆಂದರೆ ಫ್ರಾನ್ಸಿಸ್ ಕುಟಿನ್ನೋ ಮತ್ತು ರಮೇಶ್ ಪೂಜಾರಿ. ಇವರಿಬ್ಬರು ಮುಂಬೈ ಅಂಡರ್ವರ್ಲ್ಡ್ನ ನಂಟು ಇದ್ದವರು, ಮಂಗಳೂರಿಗೆ ಬಂದವರು, ಅಮರ್ ಆಳ್ವರ ಜೊತೆಗೆ ಇದ್ದವರು. 92ನೇ ಇಸವಿಯಲ್ಲಿ ಅಮರ್ ಆಳ್ವ ಅವರನ್ನು ಯತೀಶ್ ಶೆಟ್ಟಿ, ಶ್ರೀಕರ ಶೆಟ್ಟಿ, ಮುರಳಿ, ಬಾಲೇಶ ಇವರೆಲ್ಲ ಸೇರಿ ಹಂಪನಕಟ್ಟೆಯ ಮಿಲಾಗ್ರಿಸ್ ಚರ್ಚಿನ ಎದುರುಗಡೆಯ ಬೇಕರಿಯೊಂದರ ಬಾಗಿಲಲ್ಲಿ ಗುಂಡು ಹೊಡೆದು ಕತ್ತಿಯಿಂದ ಕಡಿದು ಕೊಲೆಗೈದ ಪ್ರಕರಣ ನಡೆದ ನಂತರ ಅಮರಾಳ್ವರ ಜೊತೆಗಿದ್ದಂತಹ ರಮೇಶ್ ಪೂಜಾರಿ ಮತ್ತು ಫ್ರಾನ್ಸಿಸ್ ಕುಟಿನ್ನೋ ಅವರಿಗೆ ಟಾರ್ಗೆಟ್ ಆದದ್ದು ಬೆಂಗಳೂರಿನಲ್ಲಿ ಡಾನ್ ಪಟ್ಟಕ್ಕೆ ಏರಿದಂತಹ ಮುತ್ತಪ್ಪ ರೈ. ಆದ್ದರಿಂದ ಅವರಿಬ್ಬರು ಮುತ್ತಪ್ಪ ರೈಯನ್ನು ಹೊಡಿಬೇಕು ಅಂತ ಹೇಳಿ ಪ್ರಯತ್ನಪಟ್ಟರು. ಬೆಂಗಳೂರಿನ ನ್ಯಾಯಾಲಯದ ಆವರಣದಲ್ಲಿ ನಾರಾಯಣ ಸಾಲಿಯನನ್ನು ಬಳಸಿಕೊಂಡು ಮುತ್ತಪ್ಪ ರೈಯ ಮೇಲೆ ಗುಂಡು ಹರಿಸಿದರು. ಈ ಪ್ರಕರಣದ ನಂತರ ಇದೇ ರಮೇಶ್ ಪೂಜಾರಿ ಮತ್ತು ಫ್ರಾನ್ಸಿಸ್ ಪುತ್ತೂರಿನ ಮರೀಲ್ನ ಸುನೀಲ್ ಎಂಬ ಹುಡುಗರನ್ನು ಬಳಸಿಕೊಂಡು 1994 ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಪುತ್ತೂರು ಬಸ್ ನಿಲ್ದಾಣದ ಎದುರಿನ ಕಾಂಗ್ರೆಸ್ ಪಕ್ಷದ ಚುನಾವಣಾ ಕಚೇರಿಯ ಆವರಣದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿದ್ದಂತಹ ಮುತ್ತಪ್ಪರಯ್ಯವರ ಬಲಗೈ ಬಂಟರಂತಿದ್ದಂತಹ ಜಯಂತ್ರಯನ್ನು ಕೊಲೆ ಮಾಡಿಸಿದರು.
ತದನಂತರ ರಮೇಶ್ ಪೂಜಾರಿ ಮತ್ತು ಫ್ರಾನ್ಸಿಸ್ ಕುಟಿನ್ನೋ ದೆಹಲಿಗೆ ಹೋಗಿದ್ದರು. ಅಲ್ಲಿ ತಿಹಾರ್ ಜೈಲಲ್ಲಿದ್ದ ಸುಭಾಷ್ ಸಿಂಗ್ ಠಾಕೂರನ್ನು ಎಸ್ಕೇಪ್ ಮಾಡುವ ಪ್ರಯತ್ನದಲ್ಲಿ ಪೊಲೀಸರ ಕೈಗೆ ಸಿಕ್ಕಿಕೊಂಡು ಜೈಲು ಪಾಲಾಗಿದ್ದರು. ಅವರು ದೆಹಲಿಯ ತಿಹಾರ್ ಜೈಲಲ್ಲಿದ್ದರು. ಆ ಸಂದರ್ಭದಲ್ಲಿ ಕೆಲವರು ಅವರನ್ನು ಜೈಲಿಗೆ ಹೋಗಿ ಮೀಟ್ ಮಾಡಿಕೊಂಡು ಬರುತ್ತಿದ್ದವರು ಇದ್ದರು. ಅದರಲ್ಲಿ ಕೆಲವರು ಭೂಗತ ಜಗತ್ತಿಗೆ ನೋಟೆಡ್ ಆದವರು ಇದ್ದರು. ಅಂತಹ ಸಂದರ್ಭದಲ್ಲಿ ತಿಹಾರ್ ಜೈಲಿಗೆ ಹೋಗಿ ಬಂದಂಥ ವ್ಯವಹಾರಸ್ಥರೊಬ್ಬರ ಬಗ್ಗೆ ದೂರದ ದುಬೈನಲ್ಲಿ ಕೂತು ಅಂಡರ್ವರ್ಲ್ಡ್ ನಿಯಂತ್ರಿಸುತ್ತಿದ್ದ ಶರತ್ ಶೆಟ್ಟಿಗೆ ಗೊತ್ತಾಗಿತ್ತು. ಅವರು ತನ್ನ ನೆಚ್ಚಿನ ನಂಬುಗೆಯ ಯುವಕನೊಬ್ಬನಿಗೆ ಆ ವ್ಯವಹಾರಸ್ಥರನ್ನು ಡೀಲ್ ಮಾಡಲಿಕ್ಕೆ ಸೂಚನೆ ನೀಡಿದರು. ಆ ವ್ಯಕ್ತಿ ಇಬ್ಬರು ಯುವಕರನ್ನು ಎಂಗೇಜ್ ಮಾಡಿಕೊಂಡು ಆ ಉದ್ಯಮಿಯ ಬೆನ್ನಿಗೆ ಬಿದ್ದಿದ್ದರು. ಈ ವಿಚಾರ ಅಂಡರ್ವರ್ಲ್ಡ್ನಲ್ಲಿ ಗೊತ್ತಾಗಿ ಉದ್ಯಮಿಯ ಸಂಬಂಧಿಯೊಬ್ಬರು ಮುಂಬೈನಲ್ಲಿದ್ದು ಅವರ ಗಮನಕ್ಕೆ ಬಂದು ಅವರು ಶರತ್ ಶೆಟ್ಟಿಯವರ ಹತ್ರಗೆ ಮಾತನಾಡಿ ಶರತ್ ಶೆಟ್ಟಿಯವರು ಸೂಚನೆ ನೀಡಿ ಆ ಉದ್ಯಮಿಯನ್ನು ಟಾರ್ಗೆಟ್ನಿಂದ ಕೈಬಿಟ್ರು. ತದನಂತರ ಟಾರ್ಗೆಟ್ ಯಾರಿಗೆ ಎನ್ನುವುದು ನಿಗೂಢವಾಗಿ ಇತ್ತು. ಇದೇ ಸಂದರ್ಭದಲ್ಲಿ ದೆಹಲಿಯ ತಿಹಾರ್ ಜೈಲಲ್ಲಿದ್ದಂತಹ ಫ್ರಾನ್ಸಿಸ್ ಕುಟಿನ್ನೋ ಅವರ ತಂಗಿಗೆ ಮದುವೆ ನಿಶ್ಚಯವಾಯಿತು. ಫ್ರಾನ್ಸಿಸ್ ಕುಟಿನ್ನೋ ಅವರ ಮನೆ ಪಣಜೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಪಜೀರ್ನಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದವರು. ಆ ಸಂದರ್ಭದಲ್ಲಿ ಆ ಮದುವೆಗೆ ಹಣಕಾಸಿನ ನೆರವು ಒದಗಿಸಿದವರು ಟೈರ್ ಕೃಷ್ಣ. ಆದ್ದರಿಂದ ಟೈರ್ ಕೃಷ್ಣ ಶರತ್ ಶೆಟ್ಟಿಯವರ ಟಾರ್ಗೆಟ್ಗೆ ಗುರಿಯಾದರು. ತಂಗಿಯ ಮದುವೆಗೆ ಪೆರೋಲ್ ಮೇಲೆ ದೆಹಲಿಯ ತಿಹಾರ್ ಜೈಲಿನಿಂದ ಮಂಗಳೂರಿಗೆ ಬಂದಂತಹ ಫ್ರಾನ್ಸಿಸ್ ಕುಟಿನ್ನೋ ಮದುವೆ ಮುಗಿಸಿಕೊಂಡು ಟೈರ್ ಕೃಷ್ಣರನ್ನು ಕಳಿಸಿಕೊಂಡು ಮಾತುಕತೆ ನಡೆಸಿ ಕೃತಜ್ಞತೆಯನ್ನು ಸಲ್ಲಿಸಿದರು. ಇದು ಅಂಡರ್ವರ್ಲ್ಡ್ನಲ್ಲಿ ಸುದ್ದಿ ಹರಿದಾಡಿತ್ತು. ಟೈರ್ ಕೃಷ್ಣ ಫ್ರಾನ್ಸಿಸ್ ಕುಟಿನ್ನೋರನ್ನು ಭೇಟಿಯಾಗಿದ್ದಾರೆ ಅಂತೇಳಿ. ಇದೇ ಕಾರಣವಾಯಿತು ಟೈರ್ ಕೃಷ್ಣ ಅವರನ್ನು ಗುಂಡಿಕ್ಕಿ ಕೊಲ್ಲಲು ಆದೇಶ ಹೊರಡಿಸಲು ಶರತ್ ಶೆಟ್ಟಿಯವರಿಗೆ. ಶರತ್ ಶೆಟ್ಟಿಯವರ ಸೂಚನೆಯಂತೆ ಮುಲ್ಕಿಯ ಕೊಳಚಕಂಬಳ ನವೀನ್ ಅವರು ಪಾಂಡೇಶ್ವರದ ಗಿರೀಶ್ ಮತ್ತು ಇನ್ನೊಬ್ಬ ಯುವಕನನ್ನು ಸೇರಿಸಿಕೊಂಡು, ಮೋಸ್ಟ್ಲಿ ಮಲ್ಪೆಯ ಯುವಕ ರಾಕೇಶ್ ಅಂತ ಇರಬೇಕು, ಸೇರಿಸಿಕೊಂಡು ಪ್ಲ್ಯಾನ್ ರೆಡಿ ಮಾಡಿ ಟೈರ್ ಕೃಷ್ಣ ಅವರನ್ನು ಕೊಲೆ ಮಾಡಲಿಕ್ಕೆ ಯಾವುದೇ ಪ್ಲ್ಯಾನ್ ಅಗತ್ಯವೂ ಇರಲಿಲ್ಲ. ಯಾರು ಫೋನು ಮಾಡಿದರೂ ಟೈರ್ ಕೃಷ್ಣ ಫೋನು ಪಿಕ್ ಮಾಡ್ತಿದ್ರು. ಯಾವ ಸಂದರ್ಭದಲ್ಲಿಯೂ ಸಹ ಅವರು ಹೇಳಿದ ಟೈಮಿಗೆ ಹೇಳಿದ ಸ್ಥಳದಲ್ಲಿ ಇರ್ತಿದ್ರು. ಹೆಚ್ಚಾಗಿ ಶೋಭಾಗ್ನ ಟೈರ್ ಪಂಚರ್ ಅಂಗಡಿಯಲ್ಲಿ ಇರ್ತಿದ್ರು, ಇಲ್ಲ ಇದ್ದರೆ ಕದ್ರಿ ಟೋಲ್ಗೇಟ್ನ ತನ್ನ ಫೈನಾನ್ಸ್ ವ್ಯವಹಾರದ ಆಫೀಸ್ನಲ್ಲಿ ಇರ್ತಾಯಿದ್ರು. ಆ ಕಾಲದಲ್ಲಿ ಮಂಗಳೂರಿನಲ್ಲಿ ಮಡ್ಕ ವ್ಯವಹಾರ ಇತ್ತು. ಅದರ ಬುಕ್ಕಿಯಾಗಿಯೂ ಟೈರ್ ಕೃಷ್ಣ ಗುರುತಿಸಿಕೊಂಡಿದ್ದರು. ಹಲವು ಅಧಿಕಾರಿಗಳ ಸಂಪರ್ಕವಿತ್ತು. ಹಲವು ಅಧಿಕಾರಿಗಳು ಅವರಲ್ಲಿ ಹಣವನ್ನು ಡೆಪಾಸಿಟ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಇತ್ತು. ಇಂತಹ ಟೈರ್ ಕೃಷ್ಣ ಅವರಿಗೆ 1996 ಫೆಬ್ರವರಿ 23ರಂದು ಸಂಜೆ ವೇಳೆಗೆ ದೂರವಾಣಿ ಕರೆ ಬಂದಿತ್ತು. ಆ ಕರೆಯನ್ನು ಸ್ವೀಕರಿಸಿ ಮಾತನಾಡಿದಾಗ ಎದುರಲ್ಲಿ ಮಾತನಾಡಿದಂಥ ವ್ಯಕ್ತಿ ನನಗೆ ಸ್ವಲ್ಪ ಹಣಕಾಸಿನ ನೆರವು ಬೇಕಿದೆ, ಎಷ್ಟೊತ್ತಿಗೆ ಬರಲಿ ಅಂತ ಕೇಳಿದ್ದಾರೆ. ಸಂಜೆ 4:15 ಗಂಟೆಗೆ ಟೋಲ್ಗೇಟ್ನ ಆಫೀಸ್ ಹತ್ರಕ್ಕೆ ಬನ್ನಿ
ಅಂತ ಹೇಳಿ ಟೈರ್ ಕೃಷ್ಣ ಅವರೇ ಹೇಳಿದರು. ಸರಿಯಾಗಿ ಟೈರ್ ಕೃಷ್ಣ ಅವರು 4:15 ಗಂಟೆಗೆ ತನ್ನ ಆಫೀಸಲ್ಲಿದ್ದರು. ಬೈಕಿನಲ್ಲಿ ಬಂದಂಥ ಇಬ್ಬರು ಯುವಕರು ನೇರ ಗುಂಡು ಹೊಡೆದು ಅಲ್ಲಿಂದ ಪರಾರಿಯಾದರು. ರಕ್ತದ ಮಡುವಿನಲ್ಲಿ ಬಿದ್ದಂತಹ ಟೈರ್ ಕೃಷ್ಣ ಅವರನ್ನು ಸಿಟಿ ಹಾಸ್ಪಿಟ್ಲಿಗೆ ದಾಖಲಿಸಲಾಗಿತ್ತು. ಅಲ್ಲಿ ಅವರು ಮೃತಪಟ್ಟರು. ಟೈರ್ ಕೃಷ್ಣ ಅವರನ್ನು ಗುಂಡಿಟ್ಟು ಹತ್ಯೆ ಮಾಡಿದ್ದಾರೆ ಎನ್ನದ ಕೂಡಲೇ ಮಂಗಳೂರಿನ ಪೊಲೀಸ್ ವಲಯ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು. ಈ ಹತ್ಯೆಯ ಹಿಂದೆ ಮುತ್ತಪ್ಪರೈ ತಂಡದ ಕೈವಾಡ ಇದೆ ಎನ್ನುವುದು ಪೊಲೀಸ್ ತಂಡಕ್ಕೆ, ಪೊಲೀಸ್ ಅಧಿಕಾರಿಗಳಿಗೆ ಮನವರಿಕೆ ಆಗಿತ್ತು. ತಕ್ಷಣ ಇನ್ಸ್ಪೆಕ್ಟರ್ ಹರಿಶ್ಚಂದ್ರ ಅವರ ಜುರಿಡಿಕ್ಷನಲ್ಲಿ ಈ ಕೃತ್ಯ ನಡೆದಿರಲಿಲ್ಲ. ಆದರೂ ಟೈರ್ ಕೃಷ್ಣ ಅವರು ಹರಿಶ್ಚಂದ್ರ ಅವರಿಗೆ ಅತ್ಯಂತ ಆತ್ಮೀಯರು. ಈ ಕಾರಣಕ್ಕಾಗಿ ಹರಿಶ್ಚಂದ್ರ ಅವರು ಮುತ್ತಪ್ಪರೈ ತಂಡದ ಅಡ್ಡೆ ಎಂದೇ ಗುರುತಿಸಿಕೊಂಡಿದ್ದಂತಹ ಕಲ್ಲಡ್ಕದ ಬಾರ್ ಒಂದಕ್ಕೆ ದಾಳಿ ನಡೆಸಿದರು. ಆದರೆ ಅಲ್ಲಿ ಮುತ್ತಪ್ಪರೈ ತಂಡದ ಯಾರೂ ಇರಲಿಲ್ಲ. ಕಲ್ಲಡ್ಕದಲ್ಲಿ ಜಯ ಎನ್ನುವವರು ಒಂದು ಬಾರ್ ನಡೆಸ್ತಾಯಿದ್ರು. ಅವರಿಗೂ ಮುತ್ತಪ್ಪರೈಯವರಿಗೂ ಒಳ್ಳೆಯ ಸಂಪರ್ಕ ಇತ್ತು. ಅವರು ಫೈನಾನ್ಸ್ ವ್ಯವಹಾರ ಎಲ್ಲ ನಡೆಸ್ತಾಯಿದ್ರು. ಆ ಬಾರ್ನಲ್ಲಿ ಮುತ್ತಪ್ಪರೈಯವರ ತಂಡದಲ್ಲಿ ಗುರುತಿಸಿಕೊಂಡಿದ್ದ ಹಲವು ಯುವಕರು ಹೋಗಿ ಇರ್ತಾಯಿದ್ರು. ಈ ಕಾರಣಕ್ಕಾಗಿಯೇ ಇನ್ಸ್ಪೆಕ್ಟರ್ ಹರಿಶ್ಚಂದ್ರ ಅವರು ಆ ಬಾರಿಗೆ ದಾಳಿ ನಡೆಸಿದರು. ತದನಂತರದ ಪೊಲೀಸ್ ತನಿಖೆಯಲ್ಲಿ ಕೃಷ್ಣ ಅವರಿಗೆ ಗುಂಡು ಹಾರಿಸಿದಂಥ ಗಿರೀಶನೂ ಸಿಕ್ಕಿಬಿದ್ದ, ಮಲ್ಪೆಕೊಳ ರಾಕೇಶನೂ ಸಿಕ್ಕಿಬಿದ್ದ, ಮುಲ್ಕಿಯ ಕೊಳಚಗಂಬಳ ನವೀನೂ ಸಿಕ್ಕಿಬಿದ್ದ. ಅಂಡರ್ವರ್ಲ್ಡ್ನೊಂದಿಗೆ ಯಾವುದೇ ರೀತಿಯ ಸಖ್ಯ ಇಲ್ಲದೇ ಇದ್ದರೂ ಸಹ ಅದರಲ್ಲಿ ಗುರುತಿಸಿಕೊಂಡಿದ್ದವರ ಪರಿಚಯ ಮಾಡಿಕೊಂಡಂತಹ ಒಂದು ಕಾರಣಕ್ಕಾಗಿ ಆ ಅಂಡರ್ವರ್ಲ್ಡ್ನಲ್ಲಿ ಇದ್ದಂತಹ ಪಾತಕಿಯೊಬ್ಬನ ತಂಗಿಗೆ ಮದುವೆಗೆ ಸಹಾಯ ಮಾಡಿದ ಕಾರಣಕ್ಕಾಗಿ ಟೈರ್ ಕೃಷ್ಣ ಬಲಿಯಾಗಿ ಹೋಗಿದ್ದಾರೆ. ಇದು ಅಂಡರ್ವರ್ಲ್ಡ್ನ ಚಕ್ರಸುಳಿ ಅಂತ ಹೇಳುವುದು. ಟೈರ್ ಕೃಷ್ಣ ಅವರು ರೌಡಿ ಅಲ್ಲ, ಅಂಡರ್ವರ್ಲ್ಡ್ ವ್ಯಕ್ತಿಯಲ್ಲ. ಅವರಾಯಿತು, ಅವರ ವ್ಯವಹಾರ ಆಯಿತು. ಎಲ್ಲರಿಗೂ ಸಹಾಯ ಹಸ್ತ ಚಾಚುತ್ತಿದ್ದವರು. ಯಾರಾದರೂ ಸಹಾಯ ಕೇಳಿ ಬಂದವರಲ್ಲಿ ಅವರು ಇಲ್ಲ ಅಂತ ಹೇಳಿದಂಥ ನಿದರ್ಶನ ಇಲ್ಲ. ಅಂಥ ವ್ಯಕ್ತಿ ಈ ರೀತಿಯಾಗಿ ಬಲಿಯಾಗಿ 30 ವರ್ಷಗಳು ಸಂದು ಹೋಯಿತು.